ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಸತ್ಕಾರ್ಯಗಳ ಮೂಲಕ ಇಂದಿಗೂ ಚಿರಸ್ಥಾಯಿಯಾಗಿ ಜನಮನದಲ್ಲಿ ನೆಲೆಸಿದ್ದಾರೆ ಎಂದು ಮಡಿಕೇರಿ ಶಾಸಕ ಡಾ ಮಂತರಗೌಡ ತಿಳಿಸಿದರು. ಕುಶಾಲನಗರ ಬಲಮುರಿ ಗಣಪತಿ ದೇವಾಲಯದ ಬಳಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾ ಶಿವಕುಮಾರ ಮಹಾಸ್ವಾಮೀಜಿ ಮಂಟಪ ಉದ್ಘಾಟಿಸಿ ಅವರು ಮಾತನಾಡಿದರು. ಸಿದ್ಧಗಂಗಾ ಶ್ರೀಗಳ ಸೇವೆ ಹಾಗೂ ತ್ಯಾಗ ಅನನ್ಯವಾದದ್ದು. ಲಕ್ಷಾಂತರ ಬಡ ಮಕ್ಕಳ ಪಾಲಿನ ಆರಾಧ್ಯ ದೇವರಾಗಿ ಅನ್ನ ಅಕ್ಷರ ಆಶ್ರಯ ನೀಡುವ ಮೂಲಕ ಅವರ ಬದುಕು ಹಸನಾಗಿಸಿದ ಮಹಾಚೇತನ ಎಂದು ಬಣ್ಣಿಸಿದರು. ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಧರ್ಮಗಳ ಆರಾಧ್ಯ ದೇವರಾಗಿರುವ ಶ್ರೀಗಳ ಮಂಟಪ ಇಲ್ಲಿ ದೇವಾಲಯ ಸ್ವರೂಪವಾಗಿದೆ ಎಂದರು. ದಾರಿದೀಪವಾದಂತಹ ಈ ಕಣ್ಣುಗಳೆರಡು ಸೂರ್ಯ ಚಂದ್ರರಿಬ್ಬರು ಬಲರೆ ಭೌಪರೇ ಮೂರೇ ಮೂರು ತ್ರಿಮೂರ್ತಿಗಳು ಮೂರು ಶರಣರಲ್ಲವೇ ಬ್ರಹ್ಮ ವಿಷ್ಣು ಮಾಹೇಶ್ವರ ನಾಲ್ಕೇ ನಾಲ್ಕು ದಿಕ್ಕುಗಳ ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಐದೇ ಐದು ಪಂಚಪೀಠಗಳೈದು ಪಂಚಗೋತ್ರಗಳೈದು ಬಲರೆ ಭೌಪರೇ ರುದ್ರ ಆರೇ ಆರು ಸುಬ್ರಹ್ಮಣ್ಯೇಶ್ವರನ ಮುಖಗಳಾರು ಏಳೇ ಏಳು ಸಪ್ತ ಸಾಗರಗಳೇಳು ಸಪ್ತ ಸ್ವರಗಳೇಳು ಕಾಮನ ಬಿಲ್ಲಿನ ಬಣ್ಣಗಳೇಳು ಎಂಟೇ ಎಂಟು ಅಷ್ಟ ಲಕ್ಷ್ಮಿಯರೆಂಟು ಅಷ್ಟ ವರ್ಣಗಳೆಂಟು. ಡಾಕ್ಟರ್ ಹಾಗೆ ಅಪಚರಣರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸರ್ಕಾರದ ವತಿಯಿಂದ ಅಂತ ಅನ್ಬೋದು, ನಮ್ಮ ಅವಧಿಲಿ ಅಂತಾನು ನೀವು ಹೇಳ್ದಂಗೆ ನಾವೇನು ನಮ್ಮ ಸಹಾಯಧನ ಏನು ಕೊಡ್ಲಿಕ್ಕೆ ಕೇಳುವುದಿಲ್ಲ. ಅದೃಷ್ಟದಲ್ಲಿ ಹಂಗೆ ನಡ್ಕೊಂಡು ಬಂದಿತ್ತು. ಮತ್ತು ನಂದೀಶ್ ಅವ್ರು ಹೇಳ್ದಂಗೆ ಆ ಬಸವೇಶ್ವರ ಬಡಾವಣೆಯಲ್ಲಿ ಏನು ಸಮುದಾಯ ಭವನಕ್ಕೆ ಏನು ಹಣಕಾಸು ಅವಶ್ಯಕತೆ ಇದೆ, ಶಾಸಕರಿಂದ 5 ರಿಂದ 10 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಾನು ಜವಾಬ್ದಾರಿ ತಗೋತೀನಿ. ಆದಷ್ಟು ಬೇಗ ಆ ಕಾಮಗಾರಿನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಜವಾಬ್ದಾರಿ ತಗೊಳ್ಳೋಣ. ಅದೇ ರೀತಿಲಿ ಇದ್ರದ್ದು ನಮ್ಮ ಏನು ವೇದಿಕೆ ಮಾಡಿದ ಒಂದು ಇವತ್ತು ಏನು ಮಂಟಪದ್ದು ಪ್ಲಸ್ ಕುತ್ತಿದು ಏನಾದ್ರೆ ಸರ್ಕಾರದಿಂದ ಅನುದಾನ ಏನಾದ್ರೂ ಅವಶ್ಯಕತೆ ಇದ್ರೆ ನಾನಂತೂ ವೈಯಕ್ತಿಕವಾಗೂ ನಿಮ್ ಜೊತೆ ನಿಲ್ತೀವಿ. ಸರ್ಕಾರದ ಅನುದಾನವನ್ನು ಕೊಡ್ಲಿಕ್ಕೆ ನಾನು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ, ಶಿವಕುಮಾರ್ ಮಹಾಸ್ವಾಮೀಜಿಯವರು ನೀವು ಹೇಳ್ದಂಗೆ ಅವ್ರು ನಮ್ ಜೊತೆ ಇಲ್ಲಿದ್ದಿರ್ಬಹುದು, ಮಾತ್ರ ಅವರ ಯಾವ ರೀತಿಲಿ ಬದುಕಿದ್ರು, ಯಾವ ರೀತಿಲಿ ಮಾರ್ಗದರ್ಶನ ಕೊಟ್ರು, ನಿರಂತರವಾಗಿ ನಾವು ಬಸವಣ್ಣ ಅವರ ಯಥಾವಚನೆಗಳು ನಿರಂತರವಾಗಿ ನಾವು ಬರೀ ಭಾಷಣದಲ್ಲೇ ಮಾಡ್ಕೊಂಡು ಇವತ್ತು ನಮ್ಮ ಜೊತೆ ಮಹಾಸ್ವಾಮೀಜಿಗಳು ಇಲ್ದಿದ್ರು ಆ ಪ್ರತಿ ಮಕ್ಕಳಿಗೆ, ಆ ಪ್ರತಿ ಭಕ್ತಾದಿಗಳಿಗೆ ನಿರಂತರವಾಗಿ ಅವ್ರ ಜೀವನ ಇರಗಂಟ, ಅಂದ್ರೆ ಆ ಭಕ್ತಾದಿಗಳ ಜೀವನ ಇರಗಂಟ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ನಿರಂತರವಾಗಿ ಬೆಳ್ಕೊಂಡ್ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಇವತ್ತು ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಇತಿಹಾಸ ನಾನೇನ್ ಹೇಳ್ಕೊತೀನಿ. ದೇವಸ್ಥಾನಕ್ಕೆ ಹೋಗಂತ ಸಂದರ್ಭದಲ್ಲಿ ಎಲ್ಲಾ ದೇವರುಗಳಲ್ಲಿ ಕಲ್ಲಲ್ಲಿ ಇರ್ತದೆ. ಇಷ್ಟ ಯಾವ್ದು ಯಾರಾದ್ರೆ ನಾವು ಚಿಕ್ಕವರಿದ್ದಾಗ ಯಾರಾದ್ರೆ ದೇವ್ರು ನೋಡಿದ್ದೀರಾ ಅಂತ ನಾವು ಒಂದ್ ಸ್ವಲ್ಪ ಹಂಗೆ ಕೇಳೋದು ನಮ್ಮ ತಾತಂಗಳಿಗೆಲ್ಲ. ಇಲ್ಲಪ್ಪ ದೇವ್ರುಗಳು ಯಾರು ಹಂಗಿರಲ್ಲ, ಒಬ್ರಾದ್ರೂ ಒಬ್ರು ಇದ್ರೆ ನನಗೆ ಹೇಳಿ ಅಂತ ಸಂದರ್ಭದಲ್ಲಿ ನಮ್ಮ ಹಿರಿಯವರು ನಮ್ಮ ಮನೇಲಿ ಹೇಳಿದಂತ ಸಂದರ್ಭದಲ್ಲಿ ಅವಾಗ ಜ್ಞಾಪಕ ಬರ್ತದೆ. ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವರು ಯಾವ್ದಾದ್ರೆ ಬದುಕಿರಂತ ದೇವ್ರಿದ್ರೆ ಅವರೇ ಒಬ್ರು ಅಂತ ನಮ್ಮ ಮನೆಯಲ್ಲೂ ಹೇಳಿರೋದಂತ ಒಂದು ಇತಿಹಾಸ ನನಗೂ ಇವತ್ತು ವೇದಿಕೆ ಮೇಲೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ವೃತ್ತದ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಸಿದ್ಧಗಂಗಾ ಸ್ವಾಮೀಜಿಗಳ ಅನುಗ್ರಹದಿಂದ ಇಡೀ ನಾಡು ಸಮೃದ್ಧವಾಗಿದೆ. ತ್ರಿವಿಧ ದಾಸೋಹದ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಖ್ಯಾತಿ ಗಳಿಸಿದ್ದ ಶ್ರೀಗಳ ಸೇವೆ ಅಜರಾಮರ ಎಂದರು. ನಮ್ಮೆಲ್ಲರ ಹೃದಯಗಳಲ್ಲಿ ಶಕ್ತಿಯ ಸಂಚಲನ ಮೂಡಿಸಿದಂತವರು ಜಯಮಂಗಲಂ ಜಯ ನಮ ಪಾರ್ವತೀಪತೀಶ್ವರ ಮಹಾದೇವ ಓಂ ನಮ ಪಾರ್ವತೀಪತೀಶ್ವರ ಮಹಾದೇವ ನಮ
ಮಕ್ಕಳಿಗೆ ಬಹುಮಾನ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು 2 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನಾನು ಸುಮಾರು 8 ಗಂಟೆಗೆ ಬಂದು ಸಾಯಂಕಾಲ 10 ಗಂಟೆಗೆ ನಾನು ಹೋಗ್ಬೇಕು ಅಂತೇಳಿ ನಾನು ಹೊರಟೆ. ಆದರೆ ಸ್ವಾಮೀಜಿಯವರು 10 ಗಂಟೆಗೆ ಹೋಗಿ ಸ್ನಾನ ಮಾಡಿ ಬಂದು ನಾಟಕಕ್ಕೆ ಕೂರುವಂಥ ವ್ಯವಸ್ಥೆ ಮಾಡಿ. ನಾನು ಸ್ವಾಮೀಜಿ ಕೇಳಿದೆ, ನಾನು ಬೆಳಿಗ್ಗೆವರೆಗೆ ಕೂರ್ತೀನಿ ಅಂತ ಇವತ್ತು ಮಾತನ್ನೇ ಹೇಳಿದರು. ನಾನು ಹೋಗಿ ಮನೆಗೆ ಹೋಗಿ ವಾಪಸ್ ಬಂದು ಕಾರ್ಯಕ್ರಮಕ್ಕೆ ಪುನಃ 5 ಗಂಟೆಗೆ ಸಾಮೂಹಿಕ ವಿವಾಹಕ್ಕೆ ಸೇರಬೇಕಾದ್ರೆ ಸ್ವಾಮೀಜಿ ಆ ಚೇರಿಂದ ಏನಿದೆ, ಯಾಕೆಂದರೆ ಆ ಸ್ವಾಮೀಜಿಯ ದೃಢ ಮನಸ್ಸು ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ಅದರ ಜೊತೆಗೆ ದಿನನಿತ್ಯ ಸುಮಾರು ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಜ್ಞಾನದಾನವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದನ್ನು ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ನೌಕರಿಗೆ ಇರ್ಬೋದು, ಪ್ರೈವೇಟ್ ಇಂಜಿನಿಯರಿಂಗ್ ಆಗಿ ಬೇರೆ ಬೇರೆ ನೌಕರಿಲಿ ಇರ್ಬೋದು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮೀಜಿ ತಪೋಕ್ಷೇತ್ರ ಸರ್ವಜನರ ಶಾಂತಿಯ ತೋಟವಾಗಿದ್ದು 52 ಹೋಮಿನ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಸೇವೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಶತಮಾನಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಅವಿರತ ದುಡಿದ ಮಹಾಚೇತನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸ್ಮರಣೆ ಇಡೀ ದೇಶದಾದ್ಯಂತ ನಡೀತಾ ಇದೆ ಎಂದರು. ಸರ್ವ ಜನಾಂಗದ ಶಾಂತಿಯ ತೋಟ. ಆ ರೀತಿ ಯಾವುದೇ ಧರ್ಮ, ಯಾವುದೇ ಒಂದು ಜಾತಿ ಎಲ್ಲವನ್ನ ಮೀರಿ ಮಠವನ್ನ ಬೆಳೆಸಿದಂಥ ಕೀರ್ತಿ ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಮಾತ್ರ ಸಲ್ಲಿಸ್ತಕ್ಕಂಥದ್ದು. ದಿನವಹಿ 10,000 ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಎಣಿಸದೆ 52 ಕೋಮಿನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಶಿಕ್ಷಣ, ಪ್ರಸಾದ, ವಸತಿ ಎಲ್ಲವನ್ನೂ ಕೂಡ ಉಚಿತವಾಗಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಕೊಡುವಂತ ಸ್ಥಳ ಯಾವ್ದಾದ್ರು ಇದ್ರೆ ಅದು ಸಿದ್ಧಗಂಗಾ ಮಠ ಆಗ್ಲಿಕ್ಕೆ ಮಾತ್ರ ಸಾಧ್ಯ. ಕುಶಾಲನಗರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಸಹಸ್ರಾರು ಕುಟುಂಬಗಳಲ್ಲಿ ಆರದ ಹಣತೆಯಾಗಿರುವ ಯುಗಪುರುಷ ಡಾಕ್ಟರ್ ಸಿದ್ಧಗಂಗಾ ಶ್ರೀಗಳ ಸೇವೆ ಪ್ರಪಂಚಕ್ಕೆ ಮಾದರಿಯಾಗಿದೆ ಎಂದರು. ಶ್ರೀ ಶ್ರೀ ಸಿದ್ಧಗಂಗಾ ಮಠ ಇವತ್ತೊಂದು ದೈವತ್ವ ಸ್ವರೂಪಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ 108 ವರ್ಷಗಳ ಕಾಯಕ ಮಾಡದಂತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಹಳ ಸಿದ್ಧಗಂಗಾ ಮಠ ಮತ್ತು ತುಮಕೂರು ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ಇವತ್ತು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅಂತ ಹೇಳೋ ಮಟ್ಟಕ್ಕೆ ಅದಕ್ಕೊಂದು ಹೆಗ್ಗಳಿಕೆ ತಂದುಕೊಟ್ಟಿದ್ರೆ, ನಮ್ಗೊಂದಷ್ಟು ಗೌರವನ ತಂದುಕೊಟ್ಟಿದೆ ಜನರಿಗೆ. ಮತ್ತು ಅವರ ಸಮಕಾಲೀನ ಕಾಲಘಟ್ಟದಲ್ಲಿ ನಾವೆಲ್ಲ ಅವ್ರನ್ನ ಹತ್ತಿರದ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಅವ್ರನ್ನ ನೋಡಿ ತಿಳಿದುಕೊಂಡು ಅವರ ನಡವಳಿಕೆಗಳನ್ನು ತಿಳ್ಕೊಂಡು ಪ್ರಭಾವಿತರಾದ್ವಿ ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಮತ್ತೆ ಆ ಪದ ಬಳಸಲಿಕ್ಕೆ ನನಗೇನು ಅತಿಶಯೋಕ್ತಿ ಅನಿಸೋದಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷ HV ಶಿವಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೆಚ್ಚದಲ್ಲಿ ನಾವು ಇದು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಆಗಿದೆ. ಇಂಥ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀ ಡಾಕ್ಟರ್ ಮಂತಾರಗೌಡರು ಅದನ್ನ ಉದ್ಘಾಟನೆ ಮಾಡಿ ನಮ್ಮ ಲೋಕಾರ್ಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೇನೆ ಅವರಿಗೆ ನಮ್ಮ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಅದು ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ನನಗವರು ನಿನ್ನೆಲ್ಲೂ ಸಹ ನನಗೆ ಸಿಕ್ತಾಗ ನೀವು ಬೇಗ ನೀವು ಅದು ನಿಮ್ಮ ಮಹಾಸಭಾದ ಕಟ್ಟಡದ ಎಲ್ಲ ಕೆಲಸ ಮಾಡಿ ಅನುದಾನವನ್ನ ತಗೊಳ್ಬೇಕು ಅಂತ ಒತ್ತಾಯ ಮಾಡಿದ್ರು. ಈಗಲೂ ಸಹ ಅದನ್ನ ಅವರು ಘೋಷಣೆ ಮಾಡಿದ್ದಾರೆ. ಇದೇ ಸಂದರ್ಭ ಕುಶಾಲನಗರದ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಶಾಲನಗರ ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ, ಪುರಸಭೆ ಉಪಾಧ್ಯಕ್ಷೆ ಸುರಯ್ಯ ಬಾನು ಹಾಗೂ ಪುರಸಭೆಯ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿರಾಜಪೇಟೆ ತಾಲೂಕಿನ ಅಂಬತ್ತಿಯ ಕನ್ನಡ ಮಠದ ಚಂದಬಸವ ದೇಶಿಕೇಂದ್ರ ಸ್ವಾಮೀಜಿ, ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಶನಿವಾರ ಸಂತೆ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಕೊಡ್ಲಿಪೇಟೆ ಕಲ್ಲಳ್ಳಿ ಮಠದ
ರುದ್ರಮುನಿ ಸ್ವಾಮೀಜಿ, ಸೋಮವಾರಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ, ಕೊಡಗು ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ಕುಶಾಲನಗರದ ಹಿರಿಯ ಸಹಕಾರಿ ಟಿಆರ್ ಶರವಣಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.